ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಟ್ಟು ಕತೆ ಹೇಗಿದೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಪ್ಲೀಸ್. ಜಾನಿ ಸರ್, ಅದು ನನಗೆ ಈಗ ನೆನಪಾಗ್ತಾ ಇದೆ. ಅದು ಸರ್ಗೆ ಒಂದು ಟ್ಯಾಬ್ಲೆಟ್ ಕೊಡಬೇಕಿತ್ತು. ಗಂಜಿ ತಿಂದಿರ್ತಾರಲ್ವಾ, ಈಗ ಕೊಟ್ಬಿಟ್ರೆ ಸರಿ ಹೋಗುತ್ತೆ. ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ನೀವು ಗೊಂಬೆ ಜೊತೆ ಇರಿ ಸ್ವಲ್ಪ ಹೊತ್ತು ಎಂದವಳೆ ಅವನ ಉತ್ತರಕ್ಕೂ ಕಾಯದೆ ನಾಟ್ಯ ಪುಟ್ಟಿಯನ್ನು ನಂಬಿಸಿ ಮುದ್ದಿಸಿ ಅಲ್ಲಿಂದ ಓಡಿದ್ದಳು ಹುಡುಗಿ. ಮೇಲೆ ಹೋಗದವಳು ಒಂದೇ ಉಸಿರಿಗೆ ಬಾಲ್ಕನಿಯತ್ತ ಓಡಿದ್ದಳು ಕುಂಕುಮ. ಅವಳ ಎಣಿಕೆ ಸುಳ್ಳಾಗಿರಲಿಲ್ಲ. ಅವಳು ಹೋಗುವವರೆಗೆ ಆಯುಷ್ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿದ್ದ, ತಲೆ ಹಿಂದಕ್ಕೆ ಚಾಚಿ ಮುಖ ಹಿಂಡುತ್ತಾ. ದೇವುಡಾ, ಸರ್ ಏನಾಗ್ತಾ ಇದೆ ನಿಮಗೆ ಎನ್ನುತ್ತಾ ಅವನತ್ತ ಧಾವಿಸಿ ಅವನ ತೋಳು ಬಳಸಿ ಹಿಡಿದಳು ಕುಂಕುಮ ಅವನ ಮುಖದತ್ತ ಬಾಗಿ ಗಾಬರಿಯಿಂದ. ಅವಳ ಧ್ವನಿ ಕೇಳಿ ಮರುಭೂಮಿಯಲ್ಲಿ ನೀರಿನ ಚಿಲುಮೆ ಸಿಕ್ಕಿದಷ್ಟೇ ಖುಷಿಯಾಗಿತ್ತು ಅವನಿಗೆ. ಮುಖ ಹಿಂಡುತ್ತಲೇ ಅವಳತ್ತ ನೋಡಿ ಅಂಥ ನೋವಿನಲ್ಲೂ ನಗು ಬೀರಿದ್ದ ಸಣ್ಣಗೆ ಆಯುಷ್. ಅವಳ ಗಾಬರಿ, ಅವಳಿಗೆ ತನ್ನ ಬಗ್ಗೆ ಇದ್ದ ಕಾಳಜಿ ನೋಡಿದವನಿಗೆ ಹಾಯ್ ಎನಿಸಿತು ಒಂದು ಕ್ಷಣ. ಮನಸ್ಸಿಗೆ ಏನೋ ಒಂದು ರೀತಿಯ ತೃಪ್ತಿಯ ಭಾವ. ನನ್ನ ಬಗ್ಗೆಯೂ ಹೀಗೆ ಕಾಳಜಿ ತೋರುವವರು ಇದ್ದಾರೆ, ನನ್ನನ್ನು ಯಾವ ಪ್ರತಿಫಲದ ಅಪೇಕ್ಷೆಯೂ ಇರದೆ ನಿಸ್ವಾರ್ಥದಿಂದ ನೋಡಿಕೊಳ್ಳುವವರು ಇದ್ದಾರೆ ಈ ಪ್ರಪಂಚದಲ್ಲಿ ಎನ್ನಿಸಿ. ನಥಿಂಗ್ ಟು ವರಿ. ಏನಾಗಿಲ್ಲ ನನಗೆ. ಅದು ಏನೋ ಯೋಚಿಸುತ್ತಾ ಸ್ವಲ್ಪ ಎಕ್ಸೈಟ್ ಆದೆ. ಮೊದಲೇ ವೀಕ್ನೆಸ್ ಇತ್ತಲ್ಲ, ಕೈಕಾಲು ಸೋತಂತಾಯಿತು. ಅದಕ್ಕೆ ಕುಳಿತು ಬಿಟ್ಟೆ. ಡೋಂಟ್ ವರಿ. ಹೌದು, ನಿನಗೆ ಹೇಗೆ ಗೊತ್ತಾಯಿತು ನನಗೆ ಹೀಗೆ ಆಗ್ತಾ ಇದೆ ಅಂತ? ನಿಜ ಹೇಳು, ನನ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದೀಯಾ? ನನ್ನ ಬಿಟ್ಟು ನನ್ನ ನೋಡದೆ ಇರಕ್ಕಾಗಲ್ಲ ಅಲ್ವಾ ನಿನಗೆ? ಎಂದು ಪಿಸುಗುಟ್ಟಿದ್ದ ತನ್ನ ಮುಖದ ಹತ್ತಿರ ಇದ್ದ ಅವಳ ಕಿವಿಯಲ್ಲಿ. ಸರ್ರನೆ ಅವನತ್ತ ನೋಡಿದಳು. ತಾನು ಹಿಡಿದುಕೊಂಡಿದ್ದ ಅವನ ತೋಳು ಬಿಟ್ಟು ಹಿಂದೆ ಸರಿದು. ಅವನ ತುಂಟ ನೋಟ ಅವಳ ಮೇಲೆಯೇ ಇದೆ. ಮುಖದ ಮೇಲೆ ಮುಗುಳ್ನಗು ಇದೆ. ಅವಳತ್ತ ನೋಡಿ ಹುಬ್ಬು ಹಾರಿಸಿ ಕಣ್ಣು ಮಿಟುಕಿಸಿದ್ದ ಆಯುಷ್. ಈ ದೊರೆಗೆ ಪಕ್ಕಾ ಹುಚ್ಚು ಹಿಡಿದದೆ. ನಾನು ಇವರಿಗೆ ಏನೋ ಆಯ್ತು ಅಂತವ ಎದ್ನೋ ಬಿದ್ನೋ ಅಂತವ ಓಡ್ಕಂಡು ಬಂದ್ರೆ ಏನೇನೋ ಮಾತಾಡ್ತಾ ಇದೆ ಇದು. ಥತ್, ನನ್ಗೇನು ಬ್ಯಾರೆ ಕೆಲಸ ಇಲ್ಲ ಅನ್ಕೊಬಿಟ್ಟದ ಹಿಂಗೆ ದೊರೆ? ಕೋಪವೇ ಬಂದು ಬಿಟ್ಟಿತ್ತು ಅವಳಿಗೆ ಅವನ ಹುಚ್ಚಾಟದಿಂದ. ನಾನು ನಿಮ್ಮ ಮೋಹಿನಿ ಅಲ್ಲ ಸರ್. ನಾನು ನಿಮ್ಮ ಮನೆ ಕೆಲಸದೋಳು ಕುಂಕುಮ, ನೆನಪಿರಲಿ. ಅಂಥ ಆಲೋಚನೆಯೆಲ್ಲವ ನನ್ನಂಥವ್ರಿಗೆ ಬರಲೂಬಾರ್ದು ಸರ್. ಅವೆಲ್ಲ ನಿಮ್ಮ ಮೋಹಿನಿ ಅಂತ ಹೈಫೈ ಜನಕ್ಕೆ ಮಾತ್ರ ಬರಬೇಕು ಅಷ್ಟೇಯ. ತಮಾಷೆ ಮಾಡಬೇಡಿ ಸರ್. ನಾನು ನಿಮಗೇನೋ ಆಯಿತು ಅಂತವ ಒಂದೇ ಉಸಿರಿಗೆ ಓಡಿ ಬಂದೆ ಗೊತ್ತಾ. ಅಲ್ಲಿ ಗೊಂಬೆ ಅಳ್ತಾ ಇದ್ರೂ ಬಿಟ್ಬಿಟ್ಟು ಬಂದಿದ್ದೀನಿ. ನೀವು ನೋಡಿದ್ರೆ ತಮಾಷೆ ಮಾಡ್ತಾ ಇದ್ದೀರಾ ಎಂದಿದ್ದಳು ಸಣ್ಣ ಕೋಪ ಬೇಸರದಿಂದಲೇ ಹುಡುಗಿ. ಅವಳನ್ನೇ ಕಣ್ಣುವೇ ಇಕ್ಕದೆ ನೋಡುತ್ತಿದ್ದ ಆಯುಷ್ ತನ್ಮಯನಾಗಿ. ಹೇಳಿ ಸರ್ ನೀವು. ನನಗೆ ಗೊತ್ತು ನಿಮಗೆ ಸುಸ್ತಾಗಿದೆ. ಗಂಜಿಯನ್ನು ತಿಂದಿರಕ್ಕಿಲ್ಲ ನೀವು. ನಿಮ್ಮನ್ನ ಒಳಗೆ ಬಿಟ್ಟು ಗಂಜಿ ತಿನ್ನಿಸಿಯೇ ಹೋಗ್ತೀನಿ ನಾನು. ನನಗೆ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ಎಂದಿದ್ದಳು ಅವನತ್ತ ನೋಡದೆ ಎತ್ತಲೋ ನೋಡುತ್ತಾ ಹುಡುಗಿ. ಏಯ್ ಹುಡುಗಿ, ಒಂದು ವಿಷಯ ಕೇಳ್ತೀನಿ, ಸತ್ಯ ಹೇಳು. ನೀನು ನನಗೆ ಏನೋ ಆಗ್ಬಿಡ್ತು ಅಂತ ಒಂದೇ ಉಸಿರಿಗೆ ಓಡಿ ಬರೋ ಅಗತ್ಯ ಏನಿತ್ತು? ನನಗೆ ಏನಾದರೂ ಆದರೂ ನಿನಗೇನು ಫರಕ್ ಆಗಲ್ಲ ಅಲ್ವಾ? ಅಷ್ಟಕ್ಕೂ ನಾನು ಯಾರು ನಿನಗೆ ಅಲ್ವಾ? ನಿನಗೆ 3 ಹೊತ್ತು ಹಿಂಸೆ ಕೊಡುವ ಮನುಷ್ಯ. ನಿನ್ನ ಪ್ರಕಾರ ಕ್ಯಾರೆಕ್ಟರ್ಲೆಸ್. ಹಾಗೆ ನೋಡಿದರೆ ನಿನಗೆ ಸಂತೋಷವೇ ಆಗಬೇಕು ನನಗೆ ಏನಾದರೂ ಆದರೆ. ಕಾಟ ತಪ್ಪುತ್ತಲ್ಲ ನಂದು ಎಂದಿದ್ದ ಅವಳನ್ನೇ ಪರೀಕ್ಷಿಸುವಂತೆ ನೋಡುತ್ತಾ. ಏನು ಅಂತ ಮಾತಾಡ್ತಾ ಇದ್ದೀರಾ ಸರ್? ನಿಮಗೆ ಏನಾದರೂ ಆದರೆ ನನಗೆ ಸಂತೋಷ ಆಗುತ್ತಾ? ಆಹಾ, ಎಂಥ ಯೋಚನೆ ನಿಮ್ಮದು. ನಾನೊಬ್ಬಳು ನರ್ಸ್ ಸರ್. ಒಬ್ಬರಿಗೆ ಏನಾದರೂ ಆದರೆ ನೋಡಿಕೊಂಡು ಸಂತೋಷ ಪಡುವ ಮನೋಭಾವ ನನ್ನದಲ್ಲ, ಆಗಿರಬಾರದು. ಅದು ನನ್ನ ವೃತ್ತಿ ಧರ್ಮಕ್ಕೆ ವಿರುದ್ಧ. ಅಷ್ಟಕ್ಕೂ ನಾನು ನಿಮ್ಮಂತೋಳಲ್ಲ ಸರ್. ಬೇರೆಯವರ ನೋವು ನೋಡಿ ಆನಂದ ಪಡೋಕೆ, ಬೇರೆಯವರಿಗೆ ಕಷ್ಟ ಕೊಟ್ಟು ನಾವು ನಗೋಕೆ. ಛೇ ಎಂದು ಬಿಟ್ಟಿದ್ದಳು ತನಗೆ ಇರುವ ಕೋಪಕ್ಕೆ. ತಾನೇನು ಹೇಳುತ್ತಿದ್ದೇನೆ ಎಂದು ಯೋಚಿಸದೆ. ನಂತರ ಭಯ, ಗಾಬರಿ, ಪಶ್ಚಾತ್ತಾಪದಿಂದ ಅವನತ್ತ ನೋಡಿದ್ದಳು ಹುಡುಗಿ. ಅವಳ ಮಾತಿನಿಂದ ಕೋಪ ಬರುವ ಬದಲು ಯಾಕೋ ನೋವಾಗಿ ಬಿಟ್ಟಿತ್ತು ಅವನಿಗೆ. ವಿಷಾದದಿಂದ ನಕ್ಕವನು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಸಾರ್ಥಕವಾಯಿತು. ನನಗೆ ಗೊತ್ತೇ ಇರಲಿಲ್ಲ ನೋಡು ನನಗೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿವೆ ಅಂತ. ಥ್ಯಾಂಕ್ಸ್ ಟು ಯು. ನನಗೆ ನನ್ನ ಪರಿಚಯಿಸಿದ್ದಕ್ಕೆ. ನನಗೆ ಗೊತ್ತೇ ಆಗಿರಲಿಲ್ಲ ನಾನು ಇಷ್ಟೊಂದೆಲ್ಲ ನೋಯಿಸಿದ್ದೀನಿ ಕೆಲವರ ಮನಸ್ಸನ್ನು ಅಂತ. ನಾನು ನಾನು ಏನೇನೋ ಅನ್ಕೊಂಬಿಟ್ಟಿದ್ದೆ. ಥ್ಯಾಂಕ್ಸ್ ಟು ಯು. ಭ್ರಮೆ ಎಲ್ಲವೂ ಅಂತ ಅರ್ಥ ಮಾಡಿಸಿದ್ದಕ್ಕೆ ಎಂದವನೇ ನಿಧಾನವಾಗಿ ಬಾಲ್ಕನಿಯ ಸರಳನ್ನು ಹಿಡಿದುಕೊಂಡು ಏಳಲು ಪ್ರಯತ್ನಿಸಿದ್ದ ಆಯುಷ್. ಅದನ್ನು ನೋಡಿದವಳು ಸರ್ ಎಂದು ಅವನತ್ತ ಧಾವಿಸಿ ಅವನ ತೋಳನ್ನು ಹಿಡಿದುಕೊಳ್ಳಲು ಬಾಗಿದ್ದಳು ಅವನತ್ತ. ಅವಳತ್ತ ಕೈ ತೋರಿಸಿ,
ನೋ, ಐ ಕ್ಯಾನ್ ಮ್ಯಾನೇಜ್. ನನಗೆ ಯಾರ ಸಹಾಯದ ಅಗತ್ಯವೂ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೀ. ನನ್ನಿಂದ ನನ್ನಿಂದ ದೂರ ಇರು ಎಂದವನು ಅಲ್ಲಿಂದ ನಡೆದು ಬಿಟ್ಟಿದ್ದ. ಅವಳತ್ತ ಒಂದು ನೋಟವನ್ನೂ ಕೂಡ ಹಾಯಿಸದೆ ತಲೆ ತಗ್ಗಿಸಿ ಅವನು ಹೋದ ದಾರಿಯನ್ನೇ ನೋಡುತ್ತಾ ಕುಸಿದು ಕುಳಿತು ಬಿಟ್ಟಿದ್ದಳು ಕುಂಕುಮ ಅಲ್ಲಿಯೇ, ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡು. ಛೇ, ಏನು ಮಾಡ್ಬಿಟ್ಟೆ ನಾನು? ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಬಿಟ್ನಲ್ಲ. ಆಗ್ಲೇ ನಾನಂದ ಮಾತಿಂದ ಅವ ತುಂಬ ಬೇಜಾರಲ್ಲಿದ್ದರು ಸಾಮ್ರಾಟ್ರು. ಅದ್ರ ಮೇಲೆ ಮತ್ತೆ ಮಾತಾಡ್ಬಿಟ್ಟು ಇನ್ನೂ ಬೇಜಾರು ಮಾಡ್ಬಿಟ್ಟೆ ನಾನು. ಥತ್, ಈ ನನ್ನ ಬಾಯಿ ಹಾಳಾದ್ದು ಸುಮ್ಮನಿರಕ್ಕಿಲ್ಲ ಅಂತದೆ. ಮೊದಲೇ ಹುಷಾರಿಲ್ಲ ದೊರೆಗೆ. ಊಟ ತಿಂಡಿ ಏನೂ ಇಲ್ದಂಗೆ ಸುಸ್ತಾಗ್ಬಿಟ್ಟದೆ. ಈಗ ನನ್ನ ಮೇಲಿರೋ ಕೋಪಕ್ಕೆ ಬೇಜಾರ್ಗೆ ಮಾತ್ರೆನೂ ತಿನ್ನದೇ ಇದ್ರೆ దేవుడా, ಏನು ಮಾಡಲಿ ನಾನೀಗ? ಹುಡುಗಿಗೆ ದಿಕ್ಕೇ ತೋಚದಂತಾಗಿತ್ತು. ತನ್ನ ರೂಮಿಗೆ ಬಂದವನು ಕುಸಿದು ಕುಳಿತು ಬಿಟ್ಟಿದ್ದ ಆಯುಷ್. ಹುಡುಗಿಯ ಮಾತುಗಳು ಅವನನ್ನ ಪಾತಾಳಕ್ಕೆ ನೂಕಿಬಿಟ್ಟಿದ್ದವು. ಅವಳಿಂದ ಮತ್ತೆ ಇಂಥದ್ದೇ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ಅವನು. ತುಂಬ ನೋವಾಗಿ ಬಿಟ್ಟಿತ್ತು ಯಾಕೋ ಮನಸ್ಸಿಗೆ. ಪದೇ ಪದೇ ನೆನಪಾಗಿ ಜೀವ ಹಿಂಡುವ ಅವಳ ಸನಿಹ, ಅವಳ ಸ್ಪರ್ಶ, ತುಟಿಯ ಜೇನಿನ ಸವಿ, ಎಲ್ಲವೂ ಅವನಿಗೆ ಹುಚ್ಚು ಹಿಡಿಸಲಾರಂಭಿಸಿದ್ದವು. ಸೋತು ಹೋಗುತ್ತಿದ್ದಾನೆ ಅವನು. ಯಾಕೋ ಈಗಲೇ ತನ್ನ ಡ್ಯಾಡಿಯನ್ನ ನೋಡಬೇಕು ಎನ್ನಿಸಿಬಿಟ್ಟಿತ್ತು ಹುಡುಗನಿಗೆ. ತುಂಬ ನೋವಿನಲ್ಲಿರುವಾಗ ಮನುಷ್ಯನಿಗೆ ತನ್ನವರ ಸನಿಹ ಬೇಕು ಎನ್ನಿಸುವುದು ಸಹಜ ಅಲ್ಲವೇ? ಸುಸ್ತು, ಯೋಚನೆಯ ಭಾರ ಜೀವ ಹಿಂಡುತ್ತಿದ್ದರೂ ಕಷ್ಟಪಟ್ಟು ಎದ್ದು ನಡೆದು ಬಿಟ್ಟಿದ್ದ ತನ್ನ ತಂದೆಯನ್ನ ನೋಡಲು ಆಯುಷ್. ಮಿಸ್ಟರ್ ಆಚಾರ್ಯ ವೀಲ್ಚೇರ್ ಮೇಲೆ ಕುಳಿತು ಹಿಂದಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿ ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಮುಖದಲ್ಲಿ ಚಿಂತೆಯ ಭಾವ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ರೂಮಿನ ಬಾಗಿಲಿನಲ್ಲಿಯೇ ನಿಂತು ಅವರನ್ನೇ ಕ್ಷಣಕಾಲ ದಿಟ್ಟಿಸಿದವನು ಒಳಗೆ ಹೆಜ್ಜೆ ಹಾಕಿದ್ದ ಆಯುಷ್. ಹೆಜ್ಜೆಯ ಸಪ್ಪಳ ಕೇಳಿ ಕಣ್ಣು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಆಯು ಎಂದಿದ್ದರು ತನ್ನ ಎದುರಿಗೆ ನಿಂತು ಕಣ್ಣು ತುಂಬಿಕೊಂಡು ತನ್ನನ್ನೇ ನೋಡುತ್ತಿದ್ದ ತನ್ನ ಮಗನನ್ನ ನೋಡಿ. ಅರೆ, ಏನಾಯ್ತು ಆಯು? ಯಾಕೆ ಅಲ್ಲೇ ನಿಂತಿದೀಯಾ? ಬಾ ಒಳಗೆ. ಯಾಕೆ ಒಂಥರ ಇದೆಯಾ ಮಗ್ನೆ? ವಾಟ್ ಹ್ಯಾಪಂಡ್ ಮೈ ಸನ್ ಎಂದಿದ್ದರು ಅವನ ಬಾಡಿದ ಮುಖವನ್ನೇ ನೋಡುತ್ತಾ. ಒಂದೂ ಮಾತಿಲ್ಲದೆ ಅವರ ಹತ್ತಿರ ಬಂದವನು ಅವರ ಕಾಲಬುಡದಲ್ಲಿ ಕುಳಿತು ಅವರ ಮಡಿಲಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದ ಆಯುಷ್. ಮುಚ್ಚಿದ ಕಂಗಳಿಂದ ಇಳಿದ ನೀರು ಅವರ ಬಟ್ಟೆಯನ್ನ ಸೋಕಿತ್ತು. ಯಾವತ್ತೂ ತನ್ನ ಮಗನನ್ನ ಈ ಸ್ಥಿತಿಯಲ್ಲಿ ನೋಡಿರಲಿಲ್ಲ ಅಂತಲೇ ಅನ್ನಬೇಕು ಅವರು. ಯಾವಾಗಲೂ ಒಂದೆರಡು ಬಾರಿ ಹೀಗೆ ಅವನು ದುಃಖಿಸುವುದನ್ನ ನೋಡಿದ್ದರು ಅಷ್ಟೇ. ಅದಕ್ಕೆ ಇಂದು ಅವನ ಸ್ಥಿತಿಯನ್ನ ನೋಡಿ ಅವರಿಗೂ ವಿಪರೀತ ನೋವಾಗಿತ್ತು, ಗಾಬರಿಯೂ ಆಗಿತ್ತು. ತನ್ನ ಮಡಿಲಲ್ಲಿ ಮಲಗಿದ್ದವನ ತಲೆ, ಮುಖ ಸವರಿದ್ದರು ಮಮತೆಯಿಂದ. ಅವನ ಕಣ್ಣಿಂದ ಜಾರಿದ್ದ ಕಣ್ಣೀರು ಅವರ ಕೈ ಸೋಕಿತ್ತು. ಆಯು, ಅಳ್ತಾ ಇದೆಯೇನೋ? ಏನಾಯ್ತು ಮಗನೇ? ಯಾಕೆ ಈ ನೋವು, ದುಃಖ? ಅಂಥದ್ದೇನಾಯ್ತೋ? ಅಕ್ಕ, ಅಮ್ಮ ನೆನಪಾದ್ರೇನೋ ಎಂದಿದ್ದರು ನೋವಿನಿಂದ ಮಿಸ್ಟರ್ ಆಚಾರ್ಯ. ಡ್ಯಾಡ್, ನಾವು ಎಂತಹ ಭ್ರಮೆಯಲ್ಲಿ ಬದುಕ್ತೀವಿ ಒಂದೊಂದ್ಸಲ ಅಲ್ವಾ? ಏನೇನೋ ಆಸೆಗಳು, ಬಯಕೆಗಳು. ಹೀಗಾದ್ರೆ ಚೆನ್ನಾಗಿರುತ್ತೆ, ಹೀಗಿದ್ದಿದ್ರೆ ಚೆನ್ನಾಗಿರೋದು, ನಮ್ಮ ಬದುಕು, ನಮ್ಮ ಜೊತೆಗಿರುವವರ ಬದುಕು ಹಸನಾಗಿ ಬಿಡೋದು, ಹೀಗೆ ಏನೇನೋ ಯೋಚನೆಗಳು. ಒಂದು ಭ್ರಮಾಲೋಕವನ್ನು ಸೃಷ್ಟಿಸಿ ಅದರಲ್ಲೇ ಬದುಕ್ತಾ ಇರ್ತೀವಿ. ಆದರೆ ಒಂದಿನ ಅವೆಲ್ಲವೂ ಕೇವಲ ನಮ್ಮ ಭ್ರಮೆ, ಕನಸು ಅಷ್ಟೇ. ಅವೆಲ್ಲ ಯಾವತ್ತೂ ನೆರವೇರಲ್ಲ ಅಂತ ಗೊತ್ತಾದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬೇಡ ಅಲ್ವಾ ಡ್ಯಾಡ್ ಎಂದಿದ್ದ ನೋವಿನಿಂದ ಆಯುಷ್. ಅವನ ಧ್ವನಿ ಸಣ್ಣಗೆ ನಡುಗುತ್ತಿತ್ತು ದುಃಖಕ್ಕೆ. ನೀವು ನಂಬುವ ಆ ದೇವರು ನನ್ನಿಂದ ಸುಖ, ನೆಮ್ಮದಿ, ಅಮ್ಮ, ಅಕ್ಕ ಎಲ್ಲವನ್ನೂ ಕಿತ್ತುಕೊಂಡು ಬಿಟ್ಟನಲ್ಲ ಡ್ಯಾಡಿ. ಈಗ ಈಗ ಮತ್ತೆ ಏನಿದೆ ನನ್ನಿಂದ ಕಿತ್ತುಕೊಳ್ಳಲು ಅಂತ ನೋಡ್ತಾ ಇದ್ದಾನೆ. ಯಾಕೋ ನಾನು ಮನಸಾರ ಬಯಸಿದ್ದು ಯಾವುದೂ ನನಗೆ ಸಿಗಲ್ಲ ಅನ್ನಿಸ್ತಾ ಇದೆ ಡ್ಯಾಡ್. ದುರದೃಷ್ಟವಂತ ನಾನು. ನಾನು ನಾನು ಸೋತು ಹೋಗಿಬಿಟ್ಟಿದ್ದೇನೆ ಡ್ಯಾಡ್. ಸಾಕಾಗಿ ಬಿಟ್ಟಿದೆ ನನಗೆ. ನೀವು, ಬಂಗಾರಿ ಇಬ್ಬರು ನನ್ನ ಜೀವನದಲ್ಲಿ ಇರದೇ ಇದ್ದಿದ್ದರೆ ನಾನು ಎಲ್ಲಾದರೂ ದೂರ ಹೊರಟು ಹೋಗಿಬಿಡ್ತಾ ಇದ್ದೆ ಡ್ಯಾಡ್. ಸಾಕಾಗಿದೆ ನನಗೆ, ಬಿಕ್ಕಿದ್ದ ಆಯುಷ್. ಕರುಳು ಕಿವುಚಿದಂಥ ಸಂಕಟವಾಗಿತ್ತು ಮಿಸ್ಟರ್ ಆಚಾರ್ಯ ಅವರಿಗೆ ತನ್ನ ಮಗನ ಈ ಪರಿಯ ಯಾತನೆ ನೋಡಿ. ಹೇಗೆ ಅವನನ್ನ ಸಮಾಧಾನ ಮಾಡಬೇಕೋ ತಿಳಿಯದಾಯಿತು ಅವರಿಗೆ. ಸುಮ್ಮನೆ ಅವನ ತಲೆ ಸವರುತ್ತಾ ಕುಳಿತು ಬಿಟ್ಟಿದ್ದರು ತಾವು ಕಣ್ಣು ತುಂಬಿಕೊಂಡು. ಆಯುಷ್ನ ಫೋನು ಸದ್ದು ಮಾಡಿತು. ತಂದೆಯ ಮಡಿಲಿನಿಂದ ತಲೆ ಎತ್ತಿ ಕಣ್ಣೀರು ಒರೆಸಿಕೊಂಡು ಸ್ಕ್ರೀನ್ ಮೇಲಿನ ಹೆಸರು ನೋಡಿದ್ದ ವರು. ಉಸುರಿದವನ ಮುಖದ ಮೇಲೆ ವಿಷಾದದ ನಗು ಮೂಡಿತ್ತು. ಅವನು ಯಾಕೆ ಕಾಲ್ ಮಾಡಿರಬಹುದು ಎಂಬ ಸಣ್ಣ ಅಂದಾಜಿತ್ತು ಅವನಿಗೆ. ಹಾ, ಹೇಳುವರು. ಎಸ್ ಎಸ್
ಐ ಆಮ್ ಫೈನ್ ನೌ. ಹಾಂ ಅವರು ನಾಳೆ ಬರ್ತೀನಿ ಆಫೀಸ್ಗೆ. ಬರ್ತೀಯಾ? ಓಕೆ ಬಾ. ಏನು ಮಾತಾಡಬೇಕು, ಏನು ವಿಷಯವರು ಎಂದಿದ್ದ ತನಗೆ ಏನೂ ತಿಳಿದೇ ಇಲ್ಲ ಎನ್ನುವಂತೆ. ಓಕೆ ಎಂದು ಫೋನ್ ಇಟ್ಟಿದ್ದ ಆಯುಷ್. ನೋವು ಸಂಕಟ ಇನ್ನೂ ಹೆಚ್ಚಾದಂತೆ ಅನ್ನಿಸಿತ್ತು ಅವನಿಗೆ. ನನ್ನ ಹಣೆಯಲ್ಲಿ ಸುಖ ನೆಮ್ಮದಿ ಯಾವುದನ್ನೂ ಬರೆದಂತಿಲ್ಲ ಭಗವಂತ. ಇಷ್ಟೇ ಇಷ್ಟೇ ನನ್ನ ಹಣೆಯಲ್ಲಿ ಬರೆದಿರೋದು. ಇರುವಷ್ಟು ದಿನ ಹೇಗೋ ಬದುಕು ನೂಕಿ ಬಿಡಬೇಕು ಅಷ್ಟೇ. ನೋವಿಗೆ ಜೋರಾಗಿ ಅತ್ತು ಬಿಡಬೇಕು ಎನ್ನಿಸಿತ್ತು ಅವನಿಗೆ. ತಡೆದುಕೊಂಡ. ತನ್ನ ಮಗನ ಮುಖವನ್ನೇ ನೋಡುತ್ತಿದ್ದವರಿಗೆ ಅವನ ನೋವಿನ ಆಳದ ಅರಿವಿತ್ತು. ಅವನು ಹೀಗೆಯೇ ಜೀವನ ಸವಸುವುದನ್ನು ಯೋಚಿಸಿದರೂ ಜೀವ ಹೋಗುವಷ್ಟು ನೋವಾಗುತ್ತಿತ್ತು ಅವರಿಗೆ. ಎಷ್ಟೋ ಬಾರಿ ಅವನಿಗೆ ಹೇಳಿದ್ದರೂ ಕೂಡ ಯಾರೋ ಒಬ್ಬರು ಮೋಸ ಮಾಡಿದ ಕ್ಷಣ ಎಲ್ಲರೂ ಅಂಥವರು ಎಂದು ತೀರ್ಪು ಕೊಡಲಾಗದು ಆಯು. ಆ ನೀಲಿಮಾ ನಿನ್ನನ್ನು ನಿನ್ನ ಏಳಿಗೆಗೆ ಉಪಯೋಗಿಸಿಕೊಂಡಳು, ತನ್ನ ಏಳಿಗೆಗೆ ಉಪಯೋಗಿಸಿಕೊಂಡಳು. ಅದು ಅವಳ ಗುಣವಾಗಿತ್ತು, ಅವಳ ಸ್ವಭಾವವೇ ಅಂಥದ್ದಾಗಿತ್ತು. ಅವಳನ್ನು ನೋಡಿದರೆ ಅವಳ ಸ್ವಭಾವವನ್ನು ಅಂದಾಜಿಸಿ ಬಿಡಬಹುದಿತ್ತು. ನಾನು ನಿನ್ನ ಅಮ್ಮ ಅದನ್ನು ಎಷ್ಟೋ ಸಲ ಸೂಚ್ಯವಾಗಿ ಹೇಳಿದ್ದೆವು ಕೂಡ ನಿನಗೆ ಅದು ಅರ್ಥವೂ ಆಗಿತ್ತು. ಆದರೆ ನೀನು ಅದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಂ, ಎಲ್ಲವೂ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ? ನಂತರ ಅವಳು ನಿನಗಿಂತ ಯಾರೋ ಮತ್ತೊಬ್ಬ ತನ್ನನ್ನು ಇನ್ನೂ ಮೇಲಕ್ಕೆ ಬೆಳೆಸುತ್ತಾನೆ ಅಂತ ಅನ್ನಿಸಿ ನಿನ್ನ ಬಿಟ್ಟು ಅವನ ಹಿಂದೆ ಹೋದಳು. ಅವಳಿಗೆ ಬೇಕಾಗಿತ್ತು ಅಷ್ಟೇ, ತಾನು ಬೆಳೆಯಬೇಕು. ಅದು ಹೇಗಾದರೂ ಸರಿ, ಯಾರಿಂದ ಆದರೂ ಸರಿ. ಆದರೆ ಎಲ್ಲರೂ ಹಾಗೆ ಇರಲ್ಲ, ಒಳ್ಳೆಯವರೂ ಇರ್ತಾರೆ. ನಿನ್ನ ಯೋಚನೆ ಸರಿಯಲ್ಲ. ಕಾಮಾಲೆ ಕಣ್ಣಿನಿಂದ ಎಲ್ಲರನ್ನೂ ನೋಡೋದು ತಪ್ಪು. ಮನಸ್ಸು ಬದಲಾಯಿಸು. ನಿನಗೂ ಒಂದು ಸಂಗಾತಿ ಸಂಸಾರ ಅಂತ ಇದ್ದಿದ್ರೆ ನನಗೂ ನೆಮ್ಮದಿಯಿಂದ ಹೋಗಬಹುದು ನಾನು ಕಾಲನ ಕರೆ ಬಂದಾಗ ಎಂದು ಎಷ್ಟೋ ಸಲ ಹೇಳಿ ಸೋತು ಹೋಗಿದ್ದರು ಅವರು. ಅವನ ಉತ್ತರ ಯಾವಾಗಲೂ ಒಂದೇ. ನಾನು ಹೀಗೆಯೇ ಚೆನ್ನಾಗಿದ್ದೀನಿ ಡ್ಯಾಡ್. ನನಗೆ ಯಾವ ತಲೆನೋವು ಕೂಡ ಬೇಡ. ಮತ್ತೆ ಮತ್ತೆ ನೋವು ತಿನ್ನೋಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ನೀವು ಬಂಗಾರಿ ಇದ್ದೀರಲ್ವಾ ಅಷ್ಟೇ ಸಾಕು ಎಂದು ಬಿಡುತ್ತಾನೆ ಅಷ್ಟೇ. ಆದರೆ ಇಂದು ಮತ್ತೊಮ್ಮೆ ಮಾತನಾಡಬೇಕು ಅವನ ಜೊತೆಗೆ ಈ ವಿಷಯದ ಕುರಿತು ಎನ್ನಿಸಿತ್ತು ಮಿಸ್ಟರ್ ಆಚಾರ್ಯ ಅವರಿಗೆ. ಅವನ ಜೀವನದಲ್ಲೂ ಬೆಳಕು ಮೂಡಲಿ, ಎಲ್ಲರಂತೆ ಅವನು ಕೂಡ ಸಂಸಾರ ಮನೆ ಮಕ್ಕಳು ಎಂದು ಸಂತೋಷವಾಗಿರಲಿ ಎಂದೇ ಹೆತ್ತಪ್ಪನಾದ ಅವನ ಬಯಕೆ. ಸಹಜ ಅಲ್ಲವೇ ಅದು? ಹೆತ್ತವರು ಬಯಸೋದು ತನ್ನ ಕರುಳ ಕುಡಿಯ ಸಂತೋಷವನ್ನೇ ಅಲ್ಲವೇ? ನಾ ಕಾಲ್ ಮಾಡಿದ್ದು ಆಯು. ಅವನು ನನ್ನ ಹತ್ತಿರ ಒಂದು ವಿಷಯ ಹೇಳಿದ್ದ. ನಿನಗೂ ಹೇಳಿದಾನೋ ಬಿಟ್ಟಿದ್ದಾನೋ ನನಗೆ ಗೊತ್ತಿಲ್ಲ. ಬಟ್ ನಾನು ನಿನ್ನ ಹತ್ತಿರ ಮಾತಾಡಬೇಕು ಅಂತಾನೇ ಇದ್ದೆ. ನಿನ್ನ ಬರ ಹೇಳಬೇಕು ಅಂತಿದ್ದೆ. ಈಗ ಹೇಗೂ ನೀನೇ ಬಂದಿದ್ದೀಯಾ ಎಂದಿದ್ದರು ಅವನ ತಲೆ ಸವರುತ್ತಾ. ಅವರ ಮಾತು ಏನಿರಬಹುದು ಎಂಬ ಅಂದಾಜಿತ್ತು ಅವನಿಗೆ. ಸಂಕಟದಿಂದ ಮುಖ ಕಿವುಚಿದ್ದ ಆಯುಷ್. ಆದರೂ ಸರಿ ಎಂಬಂತೆ ತಲೆ ಅಲ್ಲಾಡಿಸಿದ್ದ. ಅವನಿಗೆ ನಮ್ಮ ಪುಟ್ಟಮ್ಮ, ಐ ಮೀನ್ ಆ ಹುಡುಗಿ ಕುಂಕುಮ ಇಷ್ಟ ಆಗಿದ್ದಾಳಂತೆ ಕಣೋ. ಅವಳ ಹತ್ತಿರ ಮಾತಾಡಿ ಅವಳು ಒಪ್ಪಿದರೆ ನಾನು ಅವಳನ್ನು ಮದುವೆ ಆಗ್ತೀನಿ ಎನ್ನುತ್ತಿದ್ದಾನೆ ಎಂದು ಮಾತು ನಿಲ್ಲಿಸಿ ನಿಟ್ಟುಸಿರು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಅವನಿಗೆ ಆದ ನೋವಿಗೆ ಅಳುವಂತೆಯೂ ಇರಲಿಲ್ಲ. ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ತನ್ನ ಕಣ್ಣೀರನ್ನು ತಡೆಯಲು ಶತಪ್ರಯತ್ನ ಮಾಡುತ್ತಿದ್ದ ಆಯುಷ್. ಹುಡುಗ ಒಳ್ಳೆಯವನು. ಇನ್ನು ಹುಡುಗಿ, ಅವಳನ್ನು ಮದುವೆ ಆಗಬೇಕು ಅಂದರೆ ಪುಣ್ಯ ಮಾಡಿರಲೇಬೇಕು ಯಾರಾದರೂ. ಆದರೆ ನಾನಿನ್ನೂ ಹುಡುಗಿಯ ಹತ್ತಿರ ಮಾತನಾಡಿಲ್ಲ ಕಣೋ. ನಿಜ ಹೇಳ್ತಿದ್ದೀನಿ ಆಯು. ಈ ಹುಡುಗಿ ನಮ್ಮ ಮನೆಯಿಂದ ಇಷ್ಟು ಬೇಗ ಹೋಗೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಕಣೋ. ಯಾಕೋ ಗೊತ್ತಿಲ್ಲ, ನನಗೆ ಹುಡುಗಿ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ. ಇನ್ನು ನಮ್ಮ ಬಂಗಾರಿ ಅಂತೂ ಅಕ್ಕ ಅಕ್ಕ ಅಂದ್ಕೊಂಡು ಅವಳನ್ನು ಬಿಟ್ಟು ಇರೋದೇ ಇಲ್ಲ ಅನ್ನುತ್ತೆ. ಹುಡುಗಿ ಕೂಡ ಅಷ್ಟೇ, ನಮ್ಮ ಬಂಗಾರಿಯನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಅದೇನೇನೋ ಮಾತಾಡ್ತಾಳೆ ಅವಳ ಜೊತೆ. ನಮ್ಮ ಬಂಗಾರಿ ಕೂಡ ಮಾತಾಡುತ್ತೆ ಕಣೋ. ಇಂಥ ಹುಡುಗಿಯನ್ನ ಹೇಗೆ ಕಳಿಸೋದು? ಯಾಕೋ ನೋವಾಗಿತ್ತು ಅವರಿಗೆ. ಕಷ್ಟಪಟ್ಟು ತನ್ನ ನೋವು ಸಂಕಟ ಅಳು ಎಲ್ಲವನ್ನ ತಡೆದವನು ಉಗುಳು ನುಂಗಿದ್ದ ಆಯುಷ್. ಯಾರನ್ನು ಯಾರೂ ತಡೆಯೋಕೆ ಆಗಲ್ಲ ಅಲ್ವಾ ಡ್ಯಾಡ್? ನಾವು ತಡೆದ ಮಾತ್ರಕ್ಕೆ ಅವರು ಇದ್ದು ಬಿಡ್ತಾರಾ? ಅವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಅವರು ಮಾಡೋದು ಅಲ್ವಾ? ಹುಡುಗಿಯ ಹತ್ತಿರ ಮಾತಾಡಿ ಡ್ಯಾಡ್. ಏನು ಹೇಳ್ತಾಳೋ ಕೇಳಿ. ಒಪ್ಪಿದರೆ ನಮ್ಮದೇನಿದೆ? ನಾನು ಮನಸ್ಸು ಮಾಡಿದರೆ 1 ವರ್ಷ ತಡೆಯಬಹುದು. ಆಮೇಲಾದರೂ ಹೋಗೇ ಹೋಗ್ತಾಳೆ ಅಲ್ವಾ? ಆಗ ನಿಮಗೆ ಬಂಗಾರಿಗೆ ಅವಳನ್ನು ಕಳಿಸೋದು ಇನ್ನೂ ಕಷ್ಟ ಆಗ್ಬೋದು. ಅದೇ ಈಗ ಆದರೆ ಅಷ್ಟೊಂದು ಕಷ್ಟ ಅನಿಸಲ್ಲ ಅಲ್ವಾ ಎಂದಿದ್ದ ತನ್ನ ಧ್ವನಿಯ ನಡುಕವನ್ನು ತಡೆಯಲು ಪ್ರಯತ್ನಿಸುತ್ತಾ ಆಯುಷ್. ಒಳ್ಳೆಯ ಹುಡುಗ, ಹುಡುಗಿ ಸಂತೋಷವಾಗಿ ಇರ್ತಾಳೆ ಅವನ ಜೊತೆ. ಮಾತಾಡಿ ಡ್ಯಾಡ್ ಎಂದವನು ಅವರತ್ತ ನೋಡದೆ ಇದ್ದಿದ್ದ ತನ್ನ ರೂಮಿಗೆ ಹೋಗಲು. ನೋಡು ಆಯು, ನಿನಗಿಂತಲೂ 3 ವರ್ಷ ಚಿಕ್ಕವನು ಅವನು ಮದುವೆಗೆ ಮನಸ್ಸು ಮಾಡಿದ್ದಾನೆ. ನೀನು ಯಾವಾಗ ನಿನ್ನ ಜೀವನದಲ್ಲಿ ಮುಂದೆ ಹೋಗೋದು, ಸಂತೋಷವಾಗಿ ಇರೋದು ಎಂದಿದ್ದರು ಮಿಸ್ಟರ್ ಆಚಾರ್ಯ. ವಿಷಾದದಿಂದ ನಕ್ಕಿದ್ದ ಆಯುಷ್. ಸಂತೋಷ ನೆಮ್ಮದಿ ಅದೆಲ್ಲ ನಾನು ಪಡೆದೇ ಬಂದಿಲ್ಲ ಡ್ಯಾಡ್. ನನ್ನ ಹಣೆಯಲ್ಲಿ ಬರೆದಿರುವುದು ಇಷ್ಟೇ. ನಿಮ್ಮ ಮಗ ಇದರಲ್ಲೇ ಸಂತೃಪ್ತ ಅಷ್ಟೇ ಎಂದವನೇ ಹೊರಗೆ ನಡೆದು ಬಿಟ್ಟಿದ್ದ ಆಯುಷ್.
ಅದೆಷ್ಟು ಹೊತ್ತು ಚಿಂತಿಸುತ್ತಾ ಬಾಲ್ಕನಿಯಲ್ಲೇ ಕುಳಿತಿದ್ದಳೋ ಹುಡುಗಿ. ದೇವುಡಾ, ಇದೇನು ಹಿಂಗೆ ಕೂತ್ಕೊಂಬಿಟ್ಟಿದ್ದೀನಿ. ಸಾಮ್ರಾಟ್ರ ಕಥೆ ಏನಾಯ್ತೋ? ಗಂಜಿ ತಿಂದ್ರೋ ಇಲ್ವೋ? ಮಾತ್ರೆ ನುಂಗಿದರೋ ಇಲ್ವೋ? ಥತ್! ಗಾಬರಿಯಿಂದ ಗಡಬಡಿಸಿ ಎದ್ದವಳು ಅವನ ರೂಮಿನತ್ತ ಓಡಿದ್ದಳು. ಬಾಗಿಲು ತೆರೆದೇ ಇದೆ. ಒಳಗೆ ಹೋದವಳು ಸುತ್ತಲೂ ನೋಡಿದ್ದಳು. ಎಲ್ಲಿಯೂ ಅವನ ಸುಳಿವಿಲ್ಲ. ಬಾತ್ರೂಮಿಗೆ ಏನಾರ ಹೋಗವ್ರೇನೋ ಅಂದುಕೊಂಡು ಅಲ್ಲಿಯೂ ನೋಡಿದ್ದಳು. ಅಲ್ಲಿಯೂ ಇದ್ದಂತೆ ಕಾಣಲಿಲ್ಲ. ಈಗ ಗಾಬರಿಯಾದಳು. ಎಲ್ಲಿ ಹೊಂಟೋದ್ರು ದೊರೆ? ಛೇ, ಮೊದಲೇ ನಡಿಯಕ್ಕಾಗಿಲ್ಲ, ಸುಸ್ತಾಗವ್ರೆ. ಬ್ಯಾಡ ಬ್ಯಾಡ ಅಂದ್ರೂ ಎಲ್ಲೆಲ್ಲೋ ಒಯ್ತಾರಲ್ಲ, ಎಲ್ಲಾದ್ರೂ ಬಿದ್ಗಿದ್ರೆ. ಓಡಿದ್ದಳು ಹೊರಗೆ ಹುಡುಗಿ.